ಹಾಯ್ ವೀಕ್ಷಕರೇ, ಸಾರಿ ವೀಕ್ಷಕರೇ, ನಾನು ಸ್ವಲ್ಪ ಹೊಸಪೇಟೆ ಮತ್ತೆ ಬಳ್ಳಾರಿಯಕ್ಕೆ ಹೋಗ್ಬೇಕಿತ್ತು. ಅದಕ್ಕೆ ನೆನ್ನೆ ಮೊನ್ನೆ ಎಲ್ಲ ಭಾಳ ವಿಡಿಯೋ ಬಿಟ್ಟಿಲ್ರಿ. ಸ್ವಲ್ಪ ಊರಕ್ಕೆ ಹೋಗಿದ್ವಿ, ಸ್ಯಾರಿ ಇಸ್ಕೊಂಬರಕ್ಕೆ. ಅಮ್ಮೋರೆಲ್ಲ ದೇವ್ರು ಮಾಡಕತ್ತಾರ 10ನೇ ತಾರೀಕು. ಅದಕ್ಕೆ ಸ್ವಲ್ಪ ಬಿಸಿ ಇದೀವ್ರಿ. ಯಾರು ಬೇಜಾರು ಆಗಬೇಡ್ರಿ. ವಿಡಿಯೋ ಕಂಟೆಂಟ್ ಮಾಡಿಬಿಡ್ತೀವ್ರಿ. ಸ್ವಲ್ಪ ಬೇಜಾರಲ್ಲಿದ್ದಕ್ಕೆ ಮಾಡಿಲ್ಲ, ಯಾರು ಬೇಜಾರು ಆಗಬೇಡ್ರಿ. ಇದೇನು ಲಕ್ಷ್ಮಕ್ಕ ಆ ಮನೆ ಬಿಟ್ಟು ಈ ಕಡೆ ಮನೆಗೆ ಬಂದಾಳ ಅನ್ಕೊಂಬೇಡ್ರಿ. ಇದು ನಮ್ಮನೇನ್ರಿ. ಇದನ್ನ ಮಲ್ಲಮ್ಮಜ್ಜಿಗ ಬಾಡಿಗೆ ಕೊಟ್ಟಿವ್ರಿ. ಅದಕ್ಕೆ ಈಗ ಅವರು ಅವ್ರ ಸ್ವಂತ ಮನೆ ಮಾಡ್ಕೊಂಡು ಹೋಗಾರ. ಅದಕ್ಕೆ ನಾವು ಇದ ಮನೆಯಾಗಿರೋಣ. ಅಲ್ಲೋದ್ರ ಜಯಮ್ಮ ಎಲ್ಲ ಅದ ಮನೆಯಾಗಿರ್ತಾರಲ್ರಿ, ಬರ್ತಾರ, ಮಾತಾಡ್ತಾರ. ಆಮ್ಯಾಗ ನನ್ನ ಸೊಸೆಗ ಏನಾರು ಹೇಳ್ಕೊಡ್ತಾರ, ಅವಳು ಬುದ್ಧಿ ಕಲೀಲಿ ಅಂತೇಳಿ ನಾವು ಇದ ಮನೆಯಾಗ ಬಂದೀವ್ರಿ. ಏ ಯವ್ವ, ಏನು ಒಬ್ಬಾಕಿನೇ ಮಾತಾಡ್ತಿದ್ದಿ? ಎಲ್ಲೋದ್ಲು ಅವಳು? ಅವಳನ್ನ ಒಂಚೂರು ಕರಿ. ಕಲ್ಪನನ್ನ ಯಾಕೆ ಯಾವ ಕೊಬ್ಬು ಜಾಸ್ತಿ ಆಗ್ಬಿಟ್ಟೈತೆ, ಒಂಚೂರು ಕುಡ್ದೋರ್ತಾರ ಯಾಕೆ ಮಾಡ್ತೀನಿ, ಕರಿ ಹೆಂಗೆ? ಎಲ್ಲ ಕಡಲ ಪಾಪ ಆಕಿನ ಕರ್ಕ ಬಂದಾಗಿಂದ್ಲು ಅವಳನ್ನ ಗೋಳಿ ಕಂದಿದ್ದಿಲ್ಲ. ರೊಟ್ಟಿಗೆ ಓಡ್ಬಿಟ್ರೆ ಏನ್ ಮಾಡ್ತಿ? ಸುಮ್ಕಿರು. ಅದ್ಯಾಕಂಗ್ ಗೋಳಿ ಕಟ್ತೀವಿ ಹೆಣ್ಮಗಿನ? ಏನೋ ಮಾಡ್ತು, ಸುಮ್ಕಿರು. ಏ ಯವ್ವ, ಸುಮ್ಕಿರು. ಹೆಣ್ಮಗ ಪಣ್ಮಗ ಅನ್ಕೋ ಹೋದ್ರೆ ಅದಕ್ಕೆ ದಿಮಾಗ್ ಜಾಸ್ತಿ ಆಗುತ್ತೆ. ಸುಮ್ಕಿರು. ಕರಿ ಅವಳನ್ನ ಕರಿ. ನಾನು ಕುಡ್ದೋರ್ತಾರ ಯಾಕೆ ಮಾಡ್ತೀನಿ, ಕರಿ ಹೆಂಗೆ ಯವ್ವ? ನಿನಗೂ ಗೊತ್ತಾನೆ, ನಿನ್ನ ಮಗ ನಿನ್ನ ಕುಡಿಯೋಕ್ಕಿಲ್ಲ, ಮಾಡೋಕ್ಕಿಲ್ಲ, ಮಟ್ಟಕ್ಕಿಲ್ಲ. ಬೆಲ್ಲ ಅಭ್ಯಾಸನೂ ಇರ್ಬೋದೇನೋ, ಮಧು ಅಂಥದ್ದು ಬೀಡ ಅವು ಇವು ಹಾಕ್ತೀನಿ. ಅದು ಬಿಟ್ರೆ ಕುಡಿಯೋ ಅಭ್ಯಾಸ ಇಲ್ಲ. ಸುಮ್ಕ ಕರಿ. ಅಲ್ಲ ಕಣ್ಲೆ ಮಗನೇ, ಸಕಲ ಕಲ ಒಲ್ಲಬೆ ನಾನು ಅನ್ಕಂಡು. ನಾನಲ್ಲೇ ನೀನು ನನಗಿಂತನೂ ಒಲ್ಲಬ ನೀನು. ಸಕಲ ಕಲ ಒಲ್ಲಬ ನೀನು. ಹುಲಿ ಹೋಟೆಲ್ ಹುಲಿನೇ ಹುಡುಕ್ತಾ ಹಾಕಿದ ನೋಡು. ನಾನೇನು ಯಾಕೆ ಮಾಡ್ತೀನಿ? ನಂಗಿನ್ ತಿನ್ನ ಚೆನ್ನಾಗಿ ಮಾಡ್ತೀನಿಲೇ ನೀನು. ಲಕ್ಷ್ಮಕ್ಕವ್ರೆ, ಎಂತ ಮಾಡಕತ್ತೀರಿ? ತಗೊಳ್ರಿ, ನಿಮ್ಮ ಮಗಳು ಹೆಸ್ರಾಗ ಇದು ಬಂದೈತಿ ಪೋಸ್ಟು, ತಗೊಳ್ರಿ. ಯಾವ ಮಗಳ ಹೆಸ್ರು ಕಣ? ಒಂದು ಹೆಸ್ರುಗಾದ್ರೆ ಅಲ್ಲ ಕೊಟ್ಬಿಡೋಣ. ಶಾಂತಿ ಹೆಸ್ರುಗಾದ್ರೆ ಬಂದಿದ್ರೆ ಇಲ್ಲ ಕೊಡೋಣ. ಏನಂತ ಬಂದೈತಿ? ಇಲ್ರಿ ಲಕ್ಷ್ಮಕ್ಕವ್ರ, ಶಾಂತಿ ಅಮ್ಮ ಅಂತಾನೆ ಐತಿ. ಶಾಂತಿ ಅಂತ ಐತಿ, ಆ ಹೆಸ್ರುಗ ಬಂದೈತಿ, ತಗೊಳ್ರಿ. ಏನಾಗೈತ್ರಿ? ಏನಾರು ಕೇಸ್ ಗೀಸ್ ಹಾಕಿರೇನ್ರಿ ಶಾಂತಿ ಅಮ್ಮನ ಮ್ಯಾಗ? ಎದಕ್ಕೆ ಲಾಯರ್ ನೋಟಿಸ್ ಬಂದೈತಿ? ಲಾಯರ್ ನೋಟಿಸ್ ತರನ ಕಾಣಕತ್ತೈತ್ರಿ. ಅದು ಲಾಯರ್ದು ಎಲ್ಲ ಸೈನ್ ಕಾಣಕತ್ತೈತಿ ಅಂದ್ರೆ ಲಾಯರ್ದ ನೋಟಿಸ್ ಇರ್ತಾವ. ಯಾಕ್ರಿ, ಏನಾಗೈತಿ? ನಂಗದ್ರ ಬಗ್ಗೆ ಏನು ಗೊತ್ತಾಗ್ತಿಲ್ಲ ಕಣ. ನಾನು ಓದಿರೋದು ಏನಬ್ಬ ಅಂದ್ರೆ 3ನೇ ತರಗತಿ ಓದಿನಿ. ಸುಮಾರಾಗಿ ಇಂಗ್ಲೀಷು ಕನ್ನಡ ಓದ್ತೀನಿ. ನನ್ನ ಮಗ ನನ್ನ ಮಕ್ಕಳು ಎಲ್ಲ ಹೇಳ್ಕೊಟ್ಟು ಸುಮಾರಾಗಿ ಬರ್ತಾವ. ನಂಗೆ ಗೊತ್ತಿಲ್ಲ. ಇರಿ ಶಾಂತಿ ಅಮ್ಮನ ಕೂಗ್ತೀನಿ. ಏ ಪಾಪ, ಈಗ್ಲಾರ್ವ ಸುಮ್ಕಿರು. ಮಕ ಯಾಕೆ ಇನ್ನೂ ಎತ್ಕೊಂಡಿದ್ದೆ? ಅವಳು ಇನ್ನೂ ಬಂದಿಲ್ಲ. ಇನ್ನೇನ್ರು ಬೆಚ್ಕಿರು ಸರಿಯಾಗಿ. ಮುಚ್ಕೊಂಡು ಮಕ ನೋಡಿ ಹಿಂಗೆ ಎತ್ಕೊಂಡು ಆನ ತಡಂಗ ಹೆಂಗವನ ಬೇಸಿರು. ಸುಮ್ಕಿರಂಗೆ ಯವ್ವ. ಶಾಂತಿ ಅಕ್ಕನ್ ಕೂಗ್ದಾಗ ಆಕಿನೂ ಓಡ್ ಬರ್ತಾಳ ಕಲ್ಪನವೇ. ಸುಮ್ಕಿರು. ಆಕ್ಟ್ ಮಾಡೋದು ಬೇಡವೇನ ಆಕಿ ಮುಂದೆ? ಆಕೆ ಅನ್ಕೊಂಬಾರ್ದೇನ ಓ ನಮ್ಮ ಮಾವ ಕುಡಿತಾನ ಬಿಡ್ತಾನ ಅಂತೇಳಿ? ಸುಮ್ಕಿರು. ಸರಿ, ಏನಾರು ಮಾಡ್ಕಪ್ಪ ಇರು. ಶಾಂತಿನ ಕೂಗ್ತೀನಿ ಮೊದ್ಲು. ಅದೇನ್ ಮನೈತಿ ಏನ್ ಬಿಟ್ಟೈತಿ ಕೇಳಿ ಹುಡುಗಿ ಇಸ್ಕೊಳ್ಳಿ ಮೊದ್ಲು. ಓಹೋ, ಏನು ಪೋಸ್ಟ್ ಮ್ಯಾನ್ ಕರಿಯಪ್ಪ, ಚೆನ್ನಾಗಿದ್ಯಪ್ಪ. ಏನು ಅಪ್ರೂಪ್ ಆಗ್ಬಿಟ್ಟಿದ್ದಿ ಅಟಿ ತಕ ಬರ್ಬೇಕಲ್ಲ. ಮೊದಲೆಲ್ಲ ರಾಕೇಶ ಅನ್ಕೊಂಬರ್ತಿದ್ದಿ. ಈಗೇನು ಬರೋದೇ ಇಲ್ವಲ್ಲಪ್ಪ. ಎಂತ ರಾಕೇಶರ, ನೀವು ಕುಡಿತೀರೇನ? ನಂಗೆ ಕುಡಿಯೋದು ನಂಗೆ ಗೊತ್ತಾ ಇರ್ಲಿಲ್ರಿ. ನೀವು ಕುಡಿಯಕತ್ತೀರೇನ? ನಿಮ್ಮ ಮನ್ಯಾಗ ಹಂಗೆ ಮಾಡಬೇಡ್ರಿ. ನಿಮ್ಮಪ್ಪ ನಿಮ್ಮಮ್ಮ ಎಲ್ಲ ಚಲೋ ನೋಡ್ಕೊತಾರ, ಎದಕ್ಕೆ ಹಂಗೆ ಮಾಡ್ತೀರಿ? ಅಲ್ರಿ ಪೋಸ್ಟ್ ಮ್ಯಾನ್ ಕರಿಯಪ್ಪ, ನನ್ಗೆ ಅದಾ ಡೌಟ್ ಐತಿ ನೋಡ. ನೀನು ನಮ್ಮ ಭಾಷೆನೂ ಮಾತಾಡೋಕ್ಕಿಲ್ಲ, ಈ ಕಡೆ ಮಂಡ್ಯ ಮೈಸೂರು ಭಾಷೆನೂ ಮಾತಾಡೋಕ್ಕಿಲ್ಲ, ಈ ಕಡೆಗ ಮಂಗ್ಳೂರು ಭಾಷೆನೂ ಎಲ್ಲ ಮಿಕ್ಸ್ ಮಾತಾಡ್ತಿಲ್ಲ. ಅದು ಹೆಂಗಯ್ಯ ನೀನು? ಎಂತ ಮಾಡಿದ್ರಿ? ನಾವು ಒಂದು ವರ್ಷ ಇಲ್ಲಿ ಕೆಲಸ ಮಾಡಿದ್ರೆ, ಒಂದು ವರ್ಷ ನಮ್ಮನ್ನ ಹುಬ್ಳಿಗೆ ಹಾಕ್ತಾರ, ಒಂದು ವರ್ಷ ಧಾರವಾಡಕ್ಕೆ ಹಾಕ್ತಾರ, ಒಂದು ವರ್ಷ ಎಲ್ಲ ಮಂಗ್ಳೂರಕ್ಕೆ ಹಾಕಾರ, ಒಂದು ವರ್ಷ ಎಲ್ಲ ಮೈಸೂರಕ್ಕೆ ಹಾಕಾರ, ಒಂದು ವರ್ಷ ಮಂಡ್ಯಕ್ಕೆ ಹಾಕಾರ. ಒಂದೊಂದು ವರ್ಷ ಒಂದೊಂದು ಊರು ನೋಡ್ಕೊಂಡು ಬಂದೀನಿ ರೀ. ಹಂಗಾಗಿ ಎಲ್ಲ ಭಾಷೆನೂ ಮಿಕ್ಸ್ ಬರ್ತಾವ್ರಿ. ಏನು ಮಾಡೋಕ್ಕೂ ಆಗಕ್ಕಿಲ್ಲ. ನೀವು ಅರ್ಥ ಮಾಡ್ಕೊಂಬಿಡ್ರಿ. ಓಹ, ಏನು ಪೋಸ್ಟ್ ಮ್ಯಾನ್ ಕರಿಯಪ್ಪ? ಏನೋ ಯಾರಿಗೋ ಪೋಸ್ಟ್ ತಗೊಂಬಂದ್ಬಿಟ್ಟು ಯಾರಿಗೆ ಬಂದೈತಿ? ಏನು ದೊಡ್ಡದ ಬಂದಿರೋಂಗೈತಿ, ಇಷ್ಟು ದೊಡ್ಡದು ಪೈಲು. ಏನೈತಿ ಇದ್ರೊಳಗೆ? ನನಗೂ ಗೊತ್ತಿಲ್ಲ ರೀ. ಅವ್ರಿಗೆ ಶಾಂತಿ ಅಮ್ಮವ್ರಿಗೆ ಬಂದೈತಿ, ಅದಕ್ಕೆ ಕೊಟ್ಟೋಗೋಣ ಅನ್ಕೊಂಬಂದೀವ್ರಿ. ಅವ್ರು ಕೊಟ್ಟು ನಾವು ಹೋಗ್ತೀವ್ರಿ. ನನಗೂ ಯಾವ್ದಾರು ಪೋಸ್ಟ್ ಬರುವಂಗೆ ಮಾಡೋ ಕರಿಯಪ್ಪ. ನೇತಾಗ ನೀನ ಬರೆದು ಬಿಡು ನಂಗೆ ಒಂದು ಪೋಸ್ಟು. ನಂಗೆ ಜೀವನದಾಗ ಅದ ಆಸೆ. ನನಗೆ ಯಾರು ಪೋಸ್ಟಾ ಬರೆದಿಲ್ಲ ನೋಡ. ನನಗೊಂದು ಪೋಸ್ಟ್ ಬರೆದು ಬಿಡು, ನೀನೇ ಬರೆದು ಬಿಡು. ಎದಕ್ಕಮ್ಮ ಎದಕ್ಕೂ ಹೋಗಕತ್ತಿ? ಏನಾಯ್ತು? ಎದಕ್ಕ ಶಾಂತಿ 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 ಅಂತ ಒಯ್ಕಂತಿದ್ದಿ ಏನು? ಅಯ್ಯೋ ಅದೇನಿಲ್ಲ ಮಗಳೇ, ನಿಂಗೆ ಪೋಸ್ಟ್ ಬಂದೈತಂತೆ. ಪೋಸ್ಟ್ ಮ್ಯಾನ್ ಕರಿಯಪ್ಪ ತಕೊಂಬಂದಾನ. ಅದಕ್ಕೆ ಕೂಗಕ್ಕ ಅಂತಂದ. ಅದಕ್ಕೆ ಬಂದು ಕೂಗಕತ್ತಾನಮ್ಮ. ಬೈಲಿ ಅದೇನು ನೋಡ್ಬಾ ಒಂಚೂರು. ತಗೊಳ್ಳಿ, ಶಾಂತಿ ಅಮ್ಮದು ಬಂದ್ಬಿಟ್ರು. ಅವ್ರದಕ್ಕೆ ಕೈಗೆ ಕೊಟ್ಬಿಡಿ. ನಮ್ದಕ್ಕೆ ಬಂದು ಕೆಲಸ ಮುಗಿದು ಬಿಡ್ತು. ನಮ್ದಕ್ಕೆ ಹೋಗ್ತೀವಿ. ಇಲ್ಲಿಗೆ ಒಂದು ಸೈನ್ಗೆ ಹಾಕ್ಬಿಟ್ರೆ ನಮ್ದಕ್ಕೆ ಹೋಗ್ಬಿಡ್ತೀವಿ. ಸರಿ ಲಕ್ಷ್ಮಿ ಅಕ್ಕ, ನಮ್ದಕ್ಕೆ ಹೋಗ್ತೀವಿ. ನಮ್ದಕ್ಕೆ ಭಾಳಗೆ ಟೈಮ್ ಆಗ್ಬಿಟ್ಟಿದೆ ಈಗಾಗಲೇ. ನಾನು ಹೋಗ್ತೀನಿ ಅಕ್ಕ. ಇರು ಕರಿಯಪ್ಪ, ಟೀ ಮಾಡ್ತೀನಿ. ಟೀ ಕುಡ್ದು ಹೋಗುವಂತೆ. ಚಾಯ್ ಅಂದ್ರೆ ನಿಂಗೆ ಮೊದಲ ಇಷ್ಟ ಇಲ್ಲ. ಕುಂತ್ಕ, ಟೀ ಕೊಡ್ತೀನಿ, ಕುಡ್ದು ಹೋಗುವಂತೆ. ಇಲ್ಲಕ್ಕೋ, ಬ್ಯಾಗಾಗ ಅಷ್ಟು ಪೋಸ್ಟ್ ಇದಾವ, ಎಲ್ಲರಿಗೂ ಕೊಟ್ಟು ಬರಬೇಕು. ಯಾರವ್ರವ್ರ ಊರಿನ ಬರ್ದವ್ರ ಸುಮಾರು. ಅದೇನೇನೋ ಆಧಾರ್ ಕಾರ್ಡ್ ಅವು ಇವು ಕೊಟ್ಟಾರ. ಎಲ್ಲ ಕಡೆ ಕೊಟ್ಕೊಂಡು ಹೋಗ್ಬೇಕು. ನಂಗೆ ಭಾಳ ಕೆಲಸ ಐತಕ್ಕೆ, ನಂಗೆ ಬೇಡ.
ಅಲ್ಲತ್ತೆ ನೀನು ಅಳಿಯ ಬಂದಿನಿ ಟೀ ಕಾಯಿಸ್ಕೊಡೋದು ಬಿಟ್ಟು ನೀನು ಮಂದಿ ಕೇಳ್ತೀಯಲ್ಲ ನನಗೆ ಕೊಡು, ನಾನು ಕುಡ್ದು ಹೋಗ್ತೀನಿ. ನೀನು ಯಾಕೆ ತಲೆ ಕೆಡ್ಸ್ಕೊಂತಿ? ನೀನು ಇಲ್ಗ ತಗೊಂಬಂದು ಕೊಡು, ನಂಗೆ ಟೀ ಇಲ್ಲ ಕುಡ್ದು ನಾನು ಆಮ್ಯಾಕೆ ಹೋಗ್ತೀನಿ. ಹಾಂ ಹೇಳ್ಕೊಂಡು ಕೂತೀಯಲ್ಲ, ಟೀ ತಗೊಂಬರೋಗತ್ತೆ, ಹೋಗು. ನಿನ್ನಷ್ಟು ಪುರ್ಸೊತ್ತು ನನಗಿಲ್ಲ ಮರ ಇದೆ, ನಮ್ದಕ್ಕೆ ಹೋಗ್ತೀನಿ ನಾನು. ಹಾಂ ಹೋಗಿ ನನಗೆ ಇನ್ನೂ ಪೋಸ್ಟ್ ಕೊಡೋ ಭಾಳ ಇದಾವ, ನಾನು ಹೋಗ್ತೀನಿ ಮರ ಇದೆ. ಹೋಗ್ತೀನಿ ಅಂದ್ರೆ ಹೋಗ್ಬಿಡ್ಬೇಕಪ್ಪ. ನಿನ್ನ ಟೀ ನಾನು ಕುಡಿತೀನಿ, ಹೋಗು. ಲಕ್ಷ್ಮಿ ಅತ್ತೆ ಭಾಳ ಟೀ ಚೆನ್ನಾಗಿ ಮಾಡುತ್ತಾ, ಅದ್ರಾಗೂ ಮಸಾಲೆ ಟೀ ಅಂತೂ ಜಗ್ಗಿ ಸೂಪರಾಗಿ ಮಾಡ್ಬಿಡುತ್ತಾ. ಹೋಗಿ ನೀವು, ನಾವು ಕುಡ್ದು ಬರ್ತೀವಿ ಹೋಗಿ. ಇದಂತೂ ತಲೆರಟೆ ಹುಡುಗ, ತುಂಬಾ ತಲೆರಟೆ ಮಾಡ್ತಾನೆ ಇರುತ್ತೆ ಈ ಹುಡುಗ ಅಂತೂ. ಅಲ್ಲ ಕಣಮ್ಮ ಸಂತಿ, ಏನ್ ಬಂದೈತಿ ಲೆಟ್ರಾಗ? ಏನು ನೀನೇನಾರು ಬೆಂಗಳೂರಾಗ ಕೆಲ್ಸಕ್ಕೆ ಅಪ್ಲಿಕೇಶನ್ ಹಾಕಿದಾರ, ಅಲ್ಲೇ ಸಿಕ್ಕೈತವ? ಎದಕ್ಕಂಗ ಮುಖ ಸಪ್ಪಗ್ ಮಾಡ್ಕೊಂಡು ಏನಾಯ್ತು? ಏನ್ ಬಂದೈತಿ ಅದ್ರೊಳಗ? ಯವ್ವ ನಿನ್ನ ಅಳಿಯ ನನ್ಗ ಡಿವೋರ್ಸ್ ನೋಟಿಸ್ ಕಳ್ಸೋನ ಕಣವ, ಅವನಿಗೆ ಡಿವೋರ್ಸ್ ಬೇಕೇ ಬೇಕಂತ. ನನಗ್ ಮಗು ಆಗಲ್ಲ ಅಂತೇಳಿ ರೀಸನ್ ಕೊಟ್ಟು ಕೊಟ್ಟು ಕಳ್ಸೋನ. ಅವಳಗ ಮಕ್ಳಾಗಕ್ಕಿಲ್ಲ, ಅದಕ್ಕೆ ಡಿವೋರ್ಸ್ ಕೊಡ್ತಾ ಇದ್ದೀನಿ, ನಂಗೆ ಡಿವೋರ್ಸ್ ಬೇಕು. ನನ್ನ ಎಷ್ಟು ಪರಿಹಾರ ಬೇಕು ನಾ ಕಟ್ಕೊಡ್ತೀನಿ ಅಂತೇಳಿ ಡಿವೋರ್ಸ್ ನೋಟಿಸ್ ಕಳ್ಸೋನವ. ಅಲ್ಲ ಮಗಳು, ಏನ್ ಹೇಳಕತ್ತಿದ್ದಲ್ವ ರಾಜ, ನಿನ್ಗ ಡಿವೋರ್ಸ್ ನೋಟಿಸ್ ಕಳ್ಸೋನ? ಅಯ್ಯಯ್ಯೋ, ನಾನು ಎಲ್ಲೋ ಕರ್ಕೊಂಬಂದ್ರ ಜಗಳ ಮಾಡಿರ್ತಾನ, ಕಳ್ಸಕ್ಕಿಲ್ಲ, ಎಂತದ್ವಾ ಪ್ರೀತಿಯಿಂದ ಕರ್ಕೊಂಡು ಹೋಗ್ತಾನೆ ಅನ್ಕೊಂಡೆ. ಅವ್ನ್ ತಿಟಲು ಕಳ್ಸೋನ. ಅವನಿಗೆ ನೀನಂದ್ರೆ ನಿಜವಾಗ್ಲೂ ಇಷ್ಟ ಇಲ್ವ ಮಗಳೇ ಅವನ್ಗ? ಕಣವ, ನನ್ ಹುಡುಗ್ರು ಆಗಲ್ಲ ಅಂತೇಳಿ ರೀಸನ್ ಹಾಕಿ ಬರ್ದು ಕೊಟ್ಟು ಕಳ್ಸೋನ. ನೋಡಿ ಹೆಂಗೈತಿ, ಅವನು ಲಾಯರ್ ನೋಟಿಸ್ ಕಳ್ಸೋನೆ. ನಾಳೆಗ ಕೋರ್ಟ್ಗೆ ಅಟೆಂಡ್ ಆಗ್ಲೇಬೇಕಂತ ಕಣವ, ಅವನು ಕಳ್ಸೋನೆ. ಇನ್ನೇನು ಮಾಡಕ್ ಆಗಕ್ಕಿಲ್ಲ, ಹೋಗ್ತೀನಿ ತಗೋ. ಅಲ್ಲಕನ್ ಶಾಂತಿ ಅಕ್ಕ, ಅದು ಹೆಂಗ ಡಿವೋರ್ಸ್ ಕೊಟ್ಟು ಕಳ್ಸ್ಬಿಡ್ತಾನ? ಬೇಸ್ ಇಷ್ಟು ವರ್ಷ ನೋಡ್ಕೊಂಡು ಒಂದು ವರ್ಷದ ಮ್ಯಾಗ 3 ತಿಂಗಳು 4 ತಿಂಗಳು ನಡೀತೈತಿ. ಬೇಸ್ ಇದ್ದೀರಿ, ಅದಕ್ಕೆ ಡಿವೋರ್ಸ್ ನೋಟಿಸ್ ಕಳ್ಸೋದವನು. ಒಟ್ಟಿಗೆ ಅನ್ನ ತಿಂತಾನೆ, ಬೇರೆ ಏನಾರು ತಿಂತಾನೆ, ಇನ್ಯಾರು ಮದುವೆ ಆಯ್ತಾರಂತ ಮುಸುಡಿಯ. ಮಾಡ್ಲಿತ್ತಾರೆ ತೊದ್ಲ ಬಿಕ್ಲ. ಮೊದಲೆಲ್ಲ ಬಿ ಎನ್ನುವ. ಮಾತಾಡ್ತಿದ್ದಿಲ್ಲ ಯಾರ ಜೊತೆಕೂ, ಇವಾಗ ಒಳ್ಳೆ ಸ್ಕೋಪ್ ತಕ್ಕಂತಾನೆ ರಾಜ್ಕುಮಾರ್ ನಂಗ. ಹೌದು ಕಣೆ ಸಂತ್ಯಮ್ಮ, ಯಾವುದೇ ಕಾರಣಕ್ಕೂ ಡಿವೋರ್ಸ್ ಕೊಡಕ್ ಹೋಗ್ಬೇಡ ನೀನು. ಕೊಡ್ಬೇಡ ಅಂದ್ರೆ ಕೊಡ್ಬೇಡ ನೀನು, ಮನೆಯಾಗ ಇಟ್ಕ. ಇಲ್ಲ ಅರ್ಧ ಬಿಸಾಕತ್ತಾಗ ನನಗ್ ಬಂದ ಇಲ್ಲ ಅಂತ ಹೇಳಿದ್ರು ಏನಾರು ಮಾಡ್ಕೊಳ್ಳಿ ಬರ್ಡೇ ಇಟ್ಲು. ನಾನು ಎಲ್ಲೋ ಸರಿ ಹೋಗುತ್ತೆ ಅನ್ಕೊಂಡು ನನ್ನ ಮಗಳನ್ನ ಕರ್ಕೊಂಬಂದು ಇಟ್ಕೊಂಡ್ರೆ ನೋಡ್ದೇನ ಇವನ್ಗೆ ಎಷ್ಟೈತಿ ಡಿವೋರ್ಸ್ ಕೊಡಕ ನಿಂತ್ಬಿಟ್ಟವನಲ್ಲ. ಬೇಡವಾ ಬೇಡ. ಕಟುಕ್ರ ಪ್ರೀತಿಗಿಂತ ಅವ್ರಿಗೆ ಯಾರು ಇಷ್ಟ ಆಗ್ತಾರ ಅವ್ರನ್ನ ಕಟ್ಕೊಂಡು ಜೀವನ ಮಾಡಿ ಅನುಭವಿಸ್ತಾಗ್ಲೇ ಗೊತ್ತಾಗುತ್ತೆ. ನನಗೆ ಬೇಡವ, ನನ್ಗೆ ಅವ್ನ ಸಹವಾಸ ಬೇಡ. ನೀನು ನನ್ನನ್ನು ಒಪ್ಕೊಂಡು ಕರ್ಕೊಂಬಂದಿ ಅಂದಾಗ ನಂಗೆ ಡಿವೋರ್ಸ್ ಬೇಕು. ನಂಗೆ ಬೇಕಾಗಿಲ್ಲ ಅವನಂದ್ರೆ ನಂಗೆ ಇಷ್ಟ ಇಲ್ಲವ. ನನ್ನನ್ನು ಎಷ್ಟೇ ಏನ್ಸವನೇನೋ ನನಗೆ ಗೊತ್ತೈತಿ. ಮಗು ವಿಚಾರಕ್ಕ ಏನ್ಬಿಟ್ರೆ ರೆಟ್ಟಿಯಾಗ ನನಗೆ ಬೇಡ ಅಂದ್ರೆ ಬೇಡ, ಡಿವೋರ್ಸ್ ಬೇಕು ನಂಗೆ. ಈ ವಿಚಾರದಾಗ ಯಾರು ತಲೆ ಹಾಕಕ್ಕೆ ಹೋಗ್ಬೇಡ್ರಿ. ಅವನು ಕೊಟ್ಟು ಅವನು ಎಷ್ಟು ಅನುಭವಿಸ್ಲಿ. ನಾನಂತೂ ಯಾರನ್ನೂ ಮದುವೆ ಆದವನ ಹಾಕಕ್ಕಿಲ್ಲ, ಬಿಡೋದಿಲ್ಲ. ನನ್ನ ಜೀವನ ಇದ್ದಂಗೆ ನಡ್ಕೊಂಡು ಹೋಗುತ್ತಾ. ನಾನು ಬೆಂಗಳೂರಕ್ಕ ದುಡಿಮೆ ಮಾಡಕ್ಕೆ ಹೋಗಿ ನಮ್ಮ ಅಪ್ಪನ ಮಗನ ಚೆನ್ನಾಗಿ ನೋಡ್ಕೊತೀನಿ ಅಷ್ಟೆ. ನನ್ಗೆ ಯಾವ ಮದುವೆದು ಬೇಡ, ಯಾವ ಗಂಡನೂ ಬೇಡ, ಏನು ಬೇಡ. ಇಷ್ಟ ಏನ್ದಿರೋದ ಸಾಕು ನನಗೆ. ಅಲ್ಲ ಕಣ್ಲ ಪಾಪ, ನಿಮ್ಮ ಅಕ್ಕ ಏನ್ ಮಾಡೋಳ ಅಂತ ಅವ್ನು ಡಿವೋರ್ಸ್ ಕೊಡ್ತಾನ? ಒಟ್ಟದಾನ ತಿನ್ನಕ್ಕಿಲ್ಲ ಬಿಡು. ನನ್ನ ಮಗಳು ಅಷ್ಟು ಅಂದವಳ, ಆದ್ರೂ ಡಿವೋರ್ಸ್ ಕೊಟ್ಟು ಕಳ್ಸೋನಲ್ಲ. ಇವ್ನಿಗೆ ಏಟಿರ್ಬೇಕು, ಏನೋ ಜಗಳ ಮಾಡೋನಲ್ಲ ಬಿಡು. ಕರ್ಕೊಂಬೈತನ ಬಂದು ಹೆಣ್ಮಗಿನ ಅನ್ಸ್ತಾನಲ್ಲ ಅಂದ್ಬಿಟ್ಟು ಕರ್ಕೊಂಬಂದ್ರೆ ಡಿವೋರ್ಸೇ ಕೊಟ್ಬಿಟ್ಟವನಲ್ಲ ಇವನು. ಲಕ್ಷ್ಮಿ ಅತ್ತೆ, ಒಂದು ಮಾತು ಹೇಳ್ತೀನಿ, ಬೇಜಾರು ಮಾಡ್ಕೊಂಬೇಡ. ಶಾಂತಿ ಅಮ್ಮ ಭಾಳ ಒಳ್ಳೆಯವಳು. ಆಕಿಗ ಕೇಳ್ಬಗಿ ಬಿಸ್ಬ್ಯಾಡ್ರಿ. ಅಂಥವ್ರ ಟಿಕೆಟು ಕಳಿಸ್ಬಿಟ್ಟು ಮತ್ತೆ ಅಂತ ಕಟುಕೃತಕ್ಕ ಅನ್ಸುದ್ರ ಅಯ್ಯಮ್ಮ ಒಟ್ಟುರ್ಕೊಂಡು ಸತ್ತೋಗ್ಬಿಡ್ತಾಳೆ. ನಿನ್ನ ಮಗಳನ್ನ ನಿನ್ನ ಕೈಯಾರ ನೀನೇ ಸಾಯಿಸ್ಕೊಂಬಿಡ ಕಣತ್ತೀಯೋ. ನಾನು ಬೇಸಿದೊಂದು ಮಾತು ಹೇಳ್ಬೇಕಿತ್ತು, ಅದಕ್ಕೆ ಹೇಳ್ತಾವನೆ ಅಷ್ಟೇ. ನಿನ್ನ ಮಗಳು ಆಗಲೇ ಅಂತ ಬಂದವಳು, ಇನ್ನು ಅನ್ಸಕ್ಕೆ ಹೋಗ್ಬೇಡ್ರಿ ಅವಳನ್ನ. ಹೌದು ವಸುಂಧರೆ ಹೇಳ್ತಿರೋದು ಕರೆ ಐತಿ. ನಮ್ಮ ಅಕ್ಕನ ಮಟ್ಟಿಯಾಗಿದ್ರೆ ನನಗೇನು ಕಷ್ಟ ಅನ್ಸಕ್ಕಿಲ್ಲ. ಅವಳು ದುಡ್ಮೆ ಅವಳು ದುಡ್ಕೊಂಡು ಚೆನ್ನಾಗಿ ಅವಳೆ ಒಟ್ನಾಗ ಚೆನ್ನಾಗಿ ಓದ್ಕೊಂಡು ಚೆನ್ನಾಗಿ ಅವಳು ನಮ್ಮ ಅಕ್ಕ. ಅವನ ಬೇಡ ಅಂತ ಬಿಟ್ಟ ಮ್ಯಾಗಿನ ಏನು ಮಾಡೋಕ್ಕಾಗುತ್ತೆ ಹೇಳು? ಅರ್ಥ ಮಾಡ್ಕೊಬೇಕು ಕಣಂಗೆ. ಇವಾಗ ಅವನಿಗೂ ಬಿಕ್ಳಿಕೆ ಇತ್ತು. ಅದು ಅಲ್ಲ, ತಲೆ ಕೂದಲೆಲ್ಲ ಒಂಚೂರು ಇದ್ದಿಲ್ಲ ಅಂತ ಊರಾಗೆಲ್ಲ ಮಾತಾಡ್ತಾರೆ. ಶಾಂತಿ ಅಕ್ಕನ ಸರಿ ಮಾಡಿದ್ದು ಅಂತೇಳಿ. ಅಕಸ್ಮಾತ್ ಏನಾರ್ವ ಆ ಅಕ್ಕನ ಕುಂತ್ಕೊಂಬೋದಿತ್ತಲ್ಲ, ನಿಮ್ಮ ಅಪ್ಪನಂಗೆ ಅಲ್ವಾ ನೀನು ಚೆನ್ನಾಗಿರು, ಎಲ್ಲರಂಗ ನೀನು ಇರು ಅಂತೇಳಿ. ಆದರೆ ನಮ್ಮ ಅಕ್ಕ ಯಾಕೆ ಹೋಗಿ ಶಿವಮೊಗ್ಗಕ್ಕೆ ತೋರಿಸ್ಕೊಂಬರ್ಬೇಕಿತ್ತು? ತುಮಕೂರ್ಗೆ ಶಿವಮೊಗ್ಗಕ್ಕೆ ಯಾಕೆ ಹೋಗ್ಬೇಕಿತ್ತು? ನಮ್ಮ ಅಕ್ಕ ಅಷ್ಟು ತೋರಿಸ್ಕೊಂಬಂದಿದ್ರು ಕರುಣೆ ಐತೇನ ಅವ್ನಿಗೆ? ಇಲ್ಲ ಅಂದ್ಮ್ಯಾಗ ಬಿಟ್ಬಿಡವ. ಅವ್ನ ಸವಸ ನಮ್ಗೆ ಹೇಳಕ್ಕ ಹೋಗ್ಬೇಡ್ರಿ. ನಾಳೆಗೆ ನೋಡಿ ಬರ್ತಾನೆ ಕೊಟ್ಬಿಟ್ಟು ಸುಮ್ಮನೆ ತೆಪ್ಕಾಬಿಡ್ರಿ ಅಷ್ಟೇ. ಅಲ್ಲ ಕಣಲ್ಲ ಪಾಪ, ಹೆಣ್ಮಕ್ಳ ಜೀವನ ಹೆಂಗ ಅನ್ನೋಂಗೆ ಐತೈತಿ. ಡಿವೋರ್ಸ್ ತಕೊಂಡ್ಬಿಟ್ರೆ ನನ್ನ ಮಗಳ ಜೀವನ ಯಾಕೆ ಹೋಗ್ಬಿಡುತ್ತಕ್ಕಲ್ಲ, ನಂಗೆ ಅದಾ ಭಯ ಐತೈತಿ. ಈಗಲೇ ನೋಡು, ಒಂದು ಅಮ್ಮನ ಆಡ್ಕನ್ನಾಗಿತ್ತಾಳ, ಆಮ್ಯಾಗ ಅಕ್ಕ ತಂಗಿರು ಮಾತಾಡೋಲ್ರು, ಆಮ್ಯಾಗ ನೀವು, ಆಮ್ಯಾಗ ನಿನ್ನೇನ್ರು ಎಲ್ಲ ಚೆನ್ನಾಗಾಗ್ಬಿಟ್ರೆ ಆಕಿ ಬಗ್ಗೆ ಮಾತಾಡ್ದಾಗ ಎಷ್ಟು ಹೊಟ್ಟೆ ಉರ್ಕೊಳುತ್ತೇಳ ಹೆಣ್ಮಗ. ಇವನು ಮತ್ತು ಅವಳು ಎಂಟ್ರು ಚೆನ್ನಾಗಾಗೋಷ್ಟರಲ್ಲಿ ಶಾಂತಿ ಅಕ್ಕ ಚೆನ್ನಾಗಾಗಿರ್ತಾಳೆ. ಲಕ್ಷ್ಮಿ ಅತ್ತೆ ಹೇಳೋದು ಅರ್ಥ ಮಾಡ್ಕ ಬೇಡ.
ಅವ್ನು ನಿನ್ನ ಮಗಳ ಕೈನ ಅವಳ ಕೈಯಾರ ಅವಳನ್ನ ಹಾಳು ಮಾಡ್ಕೊಳತ್ತಾರ ಮಾಡ್ಕೊಂಬೇಡ. ಪಾಪ ಇವಾಗ ಇಷ್ಟು ಒಯ್ಯಂದು ಬಂದು ಹೊಟ್ಟುರ್ಕೊಂಡು ಹೋಗಾಳ ಅಂದ್ರೆ ಅವಳಿಗೂ ಒಳಗೆ ನೋವು ಇರುತ್ತೆ. ನನ್ನ ಗಂಡ ಬತ್ತಾನ ಕರ್ಕೊಂಡು ಹೋಗ್ತಾನ ಅಂತೇಳಿ ಅಷ್ಟು ಖುಷಿಯಾಗಿದ್ಲು. ಅವನ ಡಿವೋರ್ಸ್ ನೋಟಿಸ್ ಕಳ್ಸೋನ ಮಂದಿ ಮತ್ತೆ ಕಟ್ಕೊಂಡು ಮಂದಿ ಲಂಗೋದಿಂದ ಹೋಗಿ ಅಂದರೆ ಏನು ಮಾಡೋಕ್ಕಾಗಿಲ್ಲ. ಸುಮ್ಕ ಬಿಟ್ಬಿಡತ್ತೆ ಬಿಟ್ಬಿಡು. ನೋಡಿದ್ರಲ್ಲ ವೀಕ್ಷಕರೇ, ಲಾಯರ್ ನೋಟಿಸ್ ಕಳ್ಸೋನೆ ನನ್ನ ಅಳಿಮಯ್ಯ. ಏನೋ ಮಗಳನ್ನ ಕರ್ಕೊಂಬಂದ್ರ ಒಂದೆರಡು ದಿನ ಕರ್ಕೊಂಡು ಹೋಯ್ತಾನ ಬಂದು ಅಂತ ಅನ್ಕನ್ಮು. ಅವನ್ಗ ಮಗು ವಿಚಾರದಾಗ ನನ್ನ ಮಗಳು ಅನ್ಸ್ಬಿಟ್ಟವಳ, ಅಂದ್ಬಿಟ್ಟವಳ. ಅದಕ್ಕ ಹೋಗೋಲಿ ಬಾಗೋಲಿ ಅಂತಾಳ. ಏನಾರು ಮಾಡಿ ವೈನ ಮಾಡ್ತೀನಿ, ಹೋಗಿಲ್ಲ ಅಂದ್ರೆ ನಾವೇನು ಮಾಡಕ್ ಆಗಿಲ್ಲ. ಅವ್ರವ್ರ ನಿರ್ಧಾರ ಅವ್ರಿಗೆ ಬಿಟ್ಟದ್ದು. ಓಕೆ ವೀಕ್ಷಕರೇ, ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮೂಲಕ ತಿಳಿಸಿ. ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.